ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಸಿಂಧು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಶುರು ಮಾಡೋಣ. ಇವತ್ತು ನಾನು, ನನ್ನ ಫ್ರೆಂಡ್ ಮತ್ತು ನಮ್ಮಮ್ಮ ನಾವು 3 ಜನ ಹೊರಟಿರೋದು. ಇವತ್ತು ಒಂದು ದೇವಸ್ಥಾನ ನೋಡ್ಕೊಂಬರೋಣ ಅಂತ ಹೇಳಿ. ತುಂಬ ದಿನಗಳಿಂದ ಅಲ್ಲಿಗೆ ಹೋಗಬೇಕು ಅಂತ ಇತ್ತು. ಬಟ್ ಟೈಮ್ ಅಂತ ಹೇಳ್ತಾರಲ್ಲ, ಕೂಡಿ ಬಂದಿರಲಿಲ್ಲ. ಹಾಗಾಗಿ ಅಮ್ಮ ಬಂದಾಗಲೇ ಹೊರಟ್ವಿ ನಾವೆಲ್ಲರೂ. ನಾವು ಬೆಂಗಳೂರಿಂದ ಹೊರಟಿದ್ದು ಲೇಪಾಕ್ಷಿ ದೇವಸ್ಥಾನ, ಆಂಧ್ರ ಪ್ರದೇಶ. ಅಲ್ಲಿಗೆ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ನಾವು ಬಸ್ಸಲ್ಲಿ ಬಂದಿದ್ದು ಬೆಂಗಳೂರಿಂದ ಗೌರಿಬಿದನೂರಿಗೆ ಬಂದ್ವಿ. ಗೌರಿಬಿದನೂರಿಂದ ಇಂದೂಪುರಕ್ಕೆ ಬಂದು, ಇಂದೂಪುರಿಂದ ಲೇಪಾಕ್ಷಿಗೆ ಬಂದಿದ್ದು. ಡೈರೆಕ್ಟಾಗಿ ಫ್ರೀ ಬಸ್ ಬರೋರಿಗೆ ಡೈರೆಕ್ಟಾಗಿ ಲೇಪಾಕ್ಷಿಗೆ ಅಥವಾ ಇಂದೂಪುರಕ್ಕೆ ಡೈರೆಕ್ಟಾಗಿ ಫ್ರೀ ಟಿಕೆಟ್ ಸಿಗಲ್ಲ. ಗೌರಿಬಿದನೂರು ತನಕ ಮಾತ್ರ ಇರುತ್ತೆ. ಗೌರಿಬಿದನೂರು ಆದಮೇಲೆ ಇಂಟರ್ಸ್ಟೇಟ್ ಆಗುತ್ತಲ್ಲ, ಹಾಗಾಗಿ ಕರ್ನಾಟಕ ಸಾರಿಗೆಗೂ ಕೂಡ ಗೌರಿಬಿದನೂರು ತನಕ ಮಾತ್ರ ಫ್ರೀ ಟಿಕೆಟ್ ಇರುತ್ತೆ. ಅದಾದಮೇಲೆ ನಾವು ಬಸ್ ಚಾರ್ಜ್ ತೊಗೊಂಡೇ ಬರಬೇಕಾಗುತ್ತೆ. ನಾವು ಹಾಗೆ ಗೌರಿಬಿದನೂರು ತನಕ ಮಾತ್ರ ಫ್ರೀ ಟಿಕೆಟ್ ಇತ್ತು. ಅದಾದಮೇಲೆ ನಾವು ಲೇಡೀಸ್ಗೆ ನಾವು ಬಸ್ ಚಾರ್ಜ್ ತೊಗೊಂಡೆ ಆಂಧ್ರ ಪ್ರದೇಶ್ ಬಸ್ಸಲ್ಲಿ ಬಂದ್ವಿ. ಡೈರೆಕ್ಟ್ ಇಂದ್ರಪುರ ಇರುತ್ತೆ, ಬಟ್ ಆದ್ರೂ ಅದು ಇಂಟರ್ಸ್ಟೇಟ್ ಆಗಿರೋದ್ರಿಂದ ನಮಗೆ ಫ್ರೀ ಬಸ್ ಆಗಲ್ಲ. ಬಾಗೇಪಲ್ಲಿ ಕೂಡ ಕಡೆಯಿಂದನೂ ಕೂಡ ನಾವು ಬರ್ಬೋದು. ಬಾಗೇಪಲ್ಲಿ ತನಕ ಫ್ರೀ ಇರುತ್ತೆ, ಅಲ್ಲಿಂದ ಡೈರೆಕ್ಟಾಗಿ ನಾವು ಲೇಪಾಕ್ಷಿ ಕೂಡ ಬರ್ಬೋದು. ಫೈನಲಿ ನಾವೀಗ ಲೇಪಾಕ್ಷಿಗೆ ಬಂದು ತಲುಪಿದ್ವಿ. ಇವಾಗ ದೇವಸ್ಥಾನದ ಇದು ಮುಖ್ಯ ದ್ವಾರ. ತುಂಬಾ ಚೆನ್ನಾಗಿದೆ ನೋಡಿ. ಹೊರಗಡೆಯಿಂದನೇ ಅಷ್ಟು ಕೆತ್ತನೆಗಳೆಲ್ಲ ಅಷ್ಟು ಅಟ್ರಾಕ್ಟ್ ಮಾಡುತ್ತೆ. ಇವಾಗ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಒಳಗಡೆ ಎಲ್ಲ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟು ನಿಮಗೆಲ್ರಿಗೂ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ತುಂಬ ಮುಖ್ಯ ದ್ವಾರ ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೈಟಿಗೆ ಲೆಫ್ಟಿಗೆ ಎಲ್ಲ ಕಡೆಯೂ ಬರೀ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ದೇವಸ್ಥಾನ ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದ್ರ ಬಗ್ಗೆ ಏನೇನು ತಿಳ್ಕೊಂಡಿದ್ದೀನಿ ನಾನು, ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಖ್ಯ ದ್ವಾರದಿಂದ ಇವಾಗ ನಾವು ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಲೇಪಾಕ್ಷಿ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶದ ಒಂದು ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಇದು ಆಂಧ್ರ ಪ್ರದೇಶಕ್ಕೆ ಸೇರಿಕೊಳ್ಳುತ್ತೆ. ನಮ್ಮ ಕರ್ನಾಟಕ ಬಾರ್ಡ್ರು, ಆಂಧ್ರ ಕೂಡ ಬಾರ್ಡ್ರು. ಕನ್ನಡ ಮಾತಾಡೋರು ಕೂಡ ತುಂಬ ಜನ ಸಿಗ್ತಾರೆ ಇಲ್ಲಿ. ತುಂಬ ಪ್ರಸಿದ್ಧಿಯಾದಂತಹ ದೇವಸ್ಥಾನ. ಈ ದೇವಸ್ಥಾನ ಇಲ್ಲಿ ಇರುವಂಥ ದೇವರು ವೀರಭದ್ರ ಸ್ವಾಮಿಗೆ ಸಮರ್ಪಿತವಾಗಿದೆ ಅಂತಲೇ ಹೇಳ್ಬೋದು. ಇದು ವಿಜಯನಗರ ಸಾಮ್ರಾಜ್ಯದ ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರಾದಂಥ ಒಂದು ದೇವಸ್ಥಾನ, ಒಂದು ಉತ್ತಮ ಉದಾಹರಣೆ ಅಂತಲೇ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಕಟ್ಟಿದಂಥ ಒಂದು ದೇವಸ್ಥಾನ ಇದು. ಮತ್ತು ದೇವಸ್ಥಾನದ ಕಂಬದ ಮೇಲಿನ ಕೆತ್ತನೆಗಳು ಮತ್ತು ಕಲಾಕೃತಿಗಳನ್ನಂತೂ ನೋಡ್ತಿದ್ರೆ ಎಲ್ಲರೂ ಆಕರ್ಷಿಸ್ತವೆ ಅವು ಅಂತಲೇ ಹೇಳ್ಬೋದು. ಅಷ್ಟು ಒಂದೊಂದು ಪಿಲ್ಲರ್ ಕೂಡ ಅಷ್ಟೊಂದು ಡಿಫ್ರೆಂಟ್ ಆಗಿದೆ. ಒಂದು ಪಿಲ್ಲರ್ಗೆ ಇರೋವಂಥ ಡಿಸೈನ್ ಇನ್ನೊಂದು ಪಿಲ್ಲರಲ್ಲಿ ಇಲ್ಲ, ಆ ರೀತಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿನ ಪ್ರಸಿದ್ಧ ಅಂತಂದರೆ ತುಂಬ ಫೇಮಸ್ ಅಂತ ಅಂದರೆ ಹೇಳೋದು ಇಲ್ಲಿನ ತೂಗು ಕಂಬ ಅಂತ ಏನು ಹೇಳ್ತಾರೆ, ಹ್ಯಾಂಗಿಂಗ್ ಪಿಲ್ಲರ್ ಅಂತ ಹೇಳ್ತೀವಲ್ಲ, ಅದು ಒಂದಿದೆ. ಆ ಕಾಲದಲ್ಲೇ ಯಾವ ಇಂಜಿನಿಯರಿಂಗ್ ಓದಿಲ್ಲ ಏನಿಲ್ಲ. ಈ ದೇವಸ್ಥಾನದ ಗೋಡೆಗಳ ಮೇಲೆ ಮತ್ತು ಮೇಲ್ಛಾವಣಿ ಅಂತ ಏನು ಹೇಳ್ತೀವಲ್ಲ, ಮೇಲೆ ಕತ್ತೆತ್ ನೋಡ್ಬೋದು. ಪೇಂಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ, ಮತ್ತು ಪುರಾಣ ಕಥೆಗಳನ್ನೆಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಅದೆಲ್ಲ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಬಟ್ ನಮ್ಮ ಗೌರ್ಮೆಂಟ್ ಅದನ್ನು ಏನು ಉಳಿಸ್ಕೊಳ್ಳೋ ಪ್ರಯತ್ನ ಏನು ಮಾಡಿಲ್ಲ. ಅದೆಷ್ಟು ರಬ್ಬಾಗ್ತಿದೆಯೋ ಅಷ್ಟನ್ನು ಕೂಡ ಅಳಿಸೋಗ್ತಾ ಇದೆ. ಸ್ವಲ್ಪ ಎಷ್ಟು ಆಗುತ್ತೆ ಆದಷ್ಟು ನಾವು ಅದನ್ನು ನೋಡ್ಬೋದು. ಆ ಕಾಲದಲ್ಲೇ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಪುರಾಣ ಕಥೆಗಳನ್ನ ನಾವು ಅದ್ರ ಮೇಲೆ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇದು ವಿರೂಪಾಕ್ಷ ಸ್ವಾಮಿ ದೇವಾಲಯ. ಇವಾಗ ಎಲ್ಲರೂ ಬಂದವರೆಲ್ಲರೂ ಬರೀ ವಿಡಿಯೋ ಮಾಡ್ಕೊಳ್ಳೋದೇ ಆಗಿತ್ತು. ಅಷ್ಟು ಚೆನ್ನಾಗಿದೆ. ಎಲ್ಲರೂ ಯಾರು ಮಾಡ್ಕೊಳ್ಳದೇ ಇರೋಂಥವ್ರು ಕೂಡ ಅದನ್ನು ಮಾಡ್ಕೋಬೇಕಾಗಿತ್ತು. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪಿಲ್ಲರ್ಸ್ ಕೂಡ ಡಿಫ್ರೆಂಟ್ ಆಗಿ ಏನು ಚೆನ್ನಾಗಿ ಮಾಡಿದರು ಅಂತ ಅಂದರೆ ನಿಜವಾಗ್ಲೂ ಕಣ್ಣು ತುಂಬ್ಕೊಬೋದು. ಅಷ್ಟು ಚೆನ್ನಾಗಿದೆ. ಪೂರ್ತಿ ಎಲ್ಲ ಕಲ್ಲಲ್ಲೇ ಇದೆ. ಎಷ್ಟು ಪಿಲ್ಲರ್ಗಳಂದರೆ ಎಣ್ಸೋಕ್ಕಾಗಲ್ಲ, ಅಷ್ಟು ಪಿಲ್ಲರ್ಗಳಿದೆ. ಒಂದೊಂದು ಪಿಲ್ಲರ್ಗಳು ಕೂಡ ಡಿಫ್ರೆಂಟ್ ಆಗಿದೆ ಎಲ್ಲವೂ. ಬನ್ನಿ ಇವಾಗ ಮುಂದೆ ಹೋಗೋಣ. ಮತ್ತು ಇನ್ನೇನಿದೆ ಅಂತ ನಾನು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನದ ಪ್ರತಿಯೊಂದು ಮೂಲೆನೂ ನೋಡ್ತಾ ಇದ್ರೆ ಅಂದರೆ ಇತಿಹಾಸ ಮತ್ತು ಕಲೆಗೆ ಒಂದು ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು ಇದನ್ನು. ಹಿಂದ್ಲ ಕಾಲದಲ್ಲೇ, ಆ ಕಾಲದಲ್ಲೇ ಎಷ್ಟು ಕಲೆಗೆ ಒತ್ತು ಕೊಟ್ಟಿದ್ದಾರೆ ಆಗಿನ ಮಹಾರಾಜರುಗಳು ಅಂತ ಹೇಳಿ. ಈ ದೇವಸ್ಥಾನದ ಬಗ್ಗೆ ನಾನೊಂದು 2 ಮಾತುಗಳು ನನಗೆ ತಿಳಿದಿರುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ಟಿರುವಂಥದ್ದು 16ನೇ ಶತಮಾನದಲ್ಲಿ ವಿಜಯನಗರದ ಅರಸ ಇದ್ದಂಥ ಅಚ್ಯುತ ದೇವರಾಯ ಅವನ ಆಳ್ವಿಕೆಯ ಸಮಯದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಕಾರ್ಯಗಳನ್ನ ಶುರು ಮಾಡಿದ್ದು. ಆವಾಗ ಮತ್ತೆ ಮುಂದುವರಿಸಿದ್ದು ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಇಬ್ಬರು ಅಣ್ಣ ತಮ್ಮಂದಿರು. ಈ ದೇವಾಲಯದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ಈ ದೇವಾಲಯವನ್ನು ಕಟ್ಟೋದ್ರಲ್ಲಿ ಅವರು ತುಂಬ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ಹೇಳಲಾಗುತ್ತೆ. ಮತ್ತು ಲೇಪಾಕ್ಷಿ ಇತಿಹಾಸದಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದ ಒಂದು ಜನಪ್ರಿಯ ದಂತಕಥೆ ಕೂಡ ಇದೆ. ಸ್ಥಳಕ್ಕೆ ಲೇಪಾಕ್ಷಿ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ, ಜಟಾಯು ಅನ್ನೋ ಪಕ್ಷಿನ ಶ್ರೀರಾಮ ಕರೆದಾಗ ಲೇಪಕ್ಷಿ ಅಂತ ಎಂದು ಕರೆದಾಗ ಇದನ್ನು ಲೇಪಾಕ್ಷಿ ಅಂತ ಕರೆದ್ರು. ಲೇಪಕ್ಷಿ ಅಂದರೆ ತೆಲುಗಿನಲ್ಲಿ 7 ಪಕ್ಷಿ ಅಂತ ಹೇಳಿ. ಹಾಗಾಗಿ ಇದನ್ನು ಲೇಪಾಕ್ಷಿ ಅಂತ ಕರೀತಾರೆ ಅಂತ ಹೇಳಿ ನಂಬಿಕೆ ಇದೆ. ಮತ್ತು ಅದೇ ಹೆಸರಲ್ಲಿ ಕೂಡ ಇದು ಜನಪ್ರಿಯ ಆಗಿದೆ ಅಂತಲೇ ಹೇಳ್ಬೋದು. ಇದಕ್ಕೊಂದು ದಂತಕಥೆ ಕೂಡ ಇದೆ. ಅದೇನಂತ ಅಂದರೆ, ರಾಮಾಯಣದ ಪ್ರಕಾರ ಸೀತೆನ
ರಾವಣ ಅಪಹರಿಸ್ಕೊಂಡು ಹೋಗುವಾಗ ಜಟಾಯು ಅಂತ ಇದ್ದಂಥ ಒಂದು ವಯಸ್ಸಾಗಿರುವಂಥ ಪಕ್ಷಿ ಏನಿರುತ್ತೆ ಅದು ರಾವಣನನ್ನು ತಡಿಯಕ್ಕೆ ಹೋದಾಗ ಧೈರ್ಯವಾಗಿ ಅದು ತಡಿಯಕ್ಕೆ ಹೋಗಿ ಅದ್ರ ಜೊತೆ ರಾವಣನ ಜೊತೆ ಹೋರಾಡ್ತಾ ಇರಬೇಕಾದ್ರೆ ಅದು ಅಲ್ಲಿ ಗಾಯಗೊಂಡು ಕೆಳಗಡೆ ಬಿದ್ದೋಗುತ್ತಂತೆ ಪಕ್ಷಿನಲ್ಲಿ. ಸೊ ಅದನ್ನು ರಾಮ ಸೀತೆನ ಹುಡ್ಕೊಂಡು ಬಂದಾಗ, ಶ್ರೀರಾಮನ ಮತ್ತು ಲಕ್ಷ್ಮಣ ಇಬ್ಬರನ್ನು ಹುಡ್ಕೊಂಡು ಬಂದಾಗ ಜಟಾಯು ಪಕ್ಷಿ ಅಲ್ಲಿ ಸಿಗುತ್ತಂತೆ. ಅದು ಏಟಾಗಿ ಬಿದ್ದಿರುತ್ತಂತೆ. ಆಗ ಜಟಾಯು ಸೀತೆನ ರಾವಣ ದಕ್ಷಿಣ ದಿಕ್ಕಿಗೆ ಕರೆದುಕೊಂಡು ಹೋಗಿದ್ದು ಅಂತ ಹೇಳಿ ಆ ವಿಷಯನ ರಾಮನಿಗೆ ತಿಳಿಸಿ ನಂತರ ಅದು ಅಲ್ಲೇ ಪ್ರಾಣ ಬಿಡುತ್ತಂತೆ. ಸೊ ಹಾಗಾಗಿ ಇಲ್ಲಿ ಜಟಾಯು ಅದು ಒಂದು ಇದು ಇದೆ, ಸ್ಟ್ಯಾಚು ಅಂತಲೇ ಹೇಳ್ಬೋದು. ಅದನ್ನು ಒಂದು ಮಾಡಿಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇಲ್ಲಿ ತೋರಿಸ್ತಾ ಇರೋದು ನಾನು ಹ್ಯಾಂಗಿಂಗ್ ಪಿಲ್ಲರ್ ಅಂತ ಏನಿದೆಯಲ್ಲ, ಅದರಲ್ಲಿ ಕೆಲವರು ಒಂದು ತೆಳುವಾಗಿರುವಂಥ ಕರ್ಚಿಫು ಅಥವಾ ಒಂದು ಬಟ್ಟೆನ ಹಾಕಿ ನೋಡ್ತಿದ್ದಾರೆ ತೆಗೆದು. ಬಟ್ ಅದು ಸರಿಯಾಗಿ ಮೂವ್ ಆಗ್ತಿರ್ಲಿಲ್ಲ. ನಮ್ಮ ಕೆಲಸಗಳೇನೆಲ್ಲ ಕೆಲವ್ರದ್ದೆಲ್ಲ ನಮ್ಗಳದ್ದು ದೇವಸ್ಥಾನಕ್ಕೆಲ್ಲ ಹೋದಾಗ ಅಲ್ಲಿ ಕಾಯಿನ್ ಹಾಕೋದು ಅಥವಾ ಯಾವ್ದಾದ್ರು ಒಂದು ಕಂಬು ಸಂದಿಗೆ ಏನಾದ್ರು ಒಂದು ಹಾಕೋದು, ಕಡೆ ಹಾಕಲ್ಲ ನಾವು ದುಡ್ಡನ್ನು, ಹುಂಡಿಗೆ ಹಾಕಲ್ಲ. ಅದ್ರ ಕೆಳಗಡೆ ಎಲ್ಲ ನಾವು ಭಕ್ತಿಯಿಂದ ಏನೇನೋ ಮಾಡಕ್ಕೆ ಹೋಗ್ತೀವಿ. ಹಾಗಾಗಿ ಅದು ಸರಿಯಾಗಿ ಮೂವ್ ಆಗ್ತಿರಲಿಲ್ಲ. ಬಟ್ ಅದು ಕ್ಲೀನಾಗಿ ಈ ಕಡೆಯಿಂದ ಒಂದು ಕರ್ಚಿಫ್ ಹಾಕಿದ್ರೆ ಆ ಕಡೆಯಿಂದ ನೀಟಾಗಿ ಬರುತ್ತೆ. ಅದೇ ಹ್ಯಾಂಗಿಂಗ್ ಪಿಲ್ಲರ್ ಅದು. ಸೊ ಇವಾಗ ಕತೆ ಮುಂದುವರ್ಸೋಣ. ಅದೇನಂತಂದರೆ ಅಲ್ಲೇ ಪ್ರಾಣ ಬಿಡುತ್ತೆ ರಾಮನಿಗೆ ವಿಷಯವನ್ನು ತಿಳಿಸಿದ ನಂತರ ಜಟಾಯು ಪಕ್ಷಿ. ಆ ಜಟಾಯು ಪಕ್ಷಿ ತ್ಯಾಗನ ನೋಡಿದಂತಹ ಶ್ರೀರಾಮ ತುಂಬ ಪ್ರೀತಿಯಿಂದ ಲೇ ಪಕ್ಷಿ ಅಂತ ಕರೆದಿದ್ದಂತೆ ಅಂತ ಸ್ಥಳೀಯರು ಅಲ್ಲಿರುವಂಥವ್ರು ಅದೊಂದು ದಂತಕತೆ ಅಂತ ಹೇಳ್ತಾರೆ. ತೆಲುಗಿನಲ್ಲಿ ಲೇ ಪಕ್ಷಿ ಅಂತ ಅಂದರೆ ಎದ್ದು ಬಾ ಪಕ್ಷಿ ಅಂತ ಹೇಳಿ ಅಂತ ಅರ್ಥ ಅಂತ ಹೇಳ್ತಾರೆ. ಸೊ ಆ ಕಾರಣದಿಂದಲೇ ಅಲ್ಲಿಗೆ ಲೇ ಪಕ್ಷಿ ಅಂತ ಹೆಸರು ಬಂದಿದೆ ಅನ್ನೋದೊಂದು ಪ್ರತೀತಿ ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಮೇಲ್ಛಾವಣಿ ಡಿಸೈನ್ಸ್ ನೋಡಿ ಎಲ್ಲ ಸ್ಕ್ವೇರ್ ಶೇಪಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿ. ಒಂದ್ಸಲಿ ಮಸ್ಟ್ ಆ್ಯಂಡ್ ಶುಡ್ಡು ನೋಡಲೇಬೇಕಾದಂತಹ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಇದನ್ನು ತುಂಬಾ ಚೆನ್ನಾಗಿದೆ. ಏನು ಇಷ್ಟು ಹೇಳ್ತಿದ್ದೀನಿ ಅಂತ ಇಷ್ಟು ನೋಡ್ತಾನೆ ಇದ್ರು ಇನ್ನೂ ನೋಡ್ಕೊಬೋದು. ಕೆಳಗಡೆ ಫ್ಲೋರ್ ಕೂಡ ಕಲ್ಲೇನೆ, ಯಾವುದೋ ಒಂದು ಬಂಡೆ ಮೇಲೆ ಕಟ್ಟಿರುವಂಥ ಒಂದು ದೇವಸ್ಥಾನ. ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ. ಯಾವ ಕಡೆ ನೋಡಿದ್ರು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಲ್ಲಿನ ಕಂಬಗಳು. ಅದು ಒಂದೊಂದು ರೀತಿಯ ಕೆತ್ತನೆಗಳನ್ನ ಮಾಡಿದ್ದಾರೆ. ಆ ಶಿಲ್ಪಕಲೆಗೆ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು ನಾವು. ಅಷ್ಟು ಚೆನ್ನಾಗಿ ಆ ಕಾಲದಲ್ಲಿ ಎಷ್ಟು ವರ್ಷಗಳು ತಗೊಳ್ತೋ ಗೊತ್ತಿಲ್ಲ ಈ ದೇವಸ್ಥಾನ ಅಂತೂ ಕಂಪ್ಲೀಟ್ ಮಾಡೋದಕ್ಕೆ. ನಾವು ಇದನ್ನೆಲ್ಲ ನೋಡ್ತಿರೋದು ನಮ್ಮ ಭಾಗ್ಯನೇ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಬನ್ನಿ ಮುಂದೆ ನೋಡೋಣ. ಇನ್ನೂ ಬೇಕಾದಷ್ಟಿದೆ ನೋಡೋದಕ್ಕೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ವಿಡಿಯೋ ಮಾಡಿದೆ. ಯಾರಿಗೆ ಫೋಟೋಗ್ರಫಿ ಇಷ್ಟ ಇಲ್ಲ ಅಂತಂದರೂ ಕೂಡ ಅವರು ಕೂಡ ವಿಡಿಯೋ ಮಾಡ್ಕೋತಿದ್ರು. ಅಷ್ಟು ಚೆನ್ನಾಗಿದೆ ಈ ಕಂಬಗಳೆಲ್ಲ. ಸೊ ಒಳಗಡೆ ಮೂಲ ವಿಗ್ರಹ ಇರೋ ಕಡೆ, ಪೂಜೆ ಮಾಡೋ ಕಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಇನ್ನು ಹೊರಗಡೆ ಎಲ್ಲ ಅಲೋ ಇತ್ತು. ಹೊರಗಡೆ ಎಲ್ಲ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು. ಎಷ್ಟು ದೊಡ್ಡ ಕಂಬಗಳು ಅಂತ ಅಂದರೆ ಸಿಕ್ಕಾಬಿಟ್ಟೆ ದೊಡ್ಡ ಕಂಬಗಳಿದ್ವು, ದೊಡ್ಡ ಗೋಪುರಗಳು, ಗುಡಿಗಳು ತುಂಬಾ ಚೆನ್ನಾಗಿದೆ. ಶಿವಲಿಂಗ ಇದೆ, ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಇದೆ. ಒಂದು ತುಳಸಿ ಕಟ್ಟೆ ಕೂಡ ಆ ಕಾಲದಲ್ಲೇ ಕಲ್ಲಲ್ಲಿ ಕಟ್ಟಿರುವಂಥದ್ದು ನೋಡ್ಬೋದು ನೀವು. ಎಷ್ಟು ದೊಡ್ಡ ತುಳಸಿ ಕಟ್ಟೆ ಅಂತ ಹೇಳಿ ಬೃಂದಾವನ ತುಂಬಾ ಚೆನ್ನಾಗಿದೆ. ದೇವಸ್ಥಾನದಿಂದ ಇವಾಗ ಹೊರಗಡೆ ಬಂದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನೋಡ್ಬೋದು. ಹೊರಗಡೆ ಕೂಡ ತುಂಬಾ ಚೆನ್ನಾಗಿದೆ. ಕೆಳಗಡೆ ಫ್ಲೋರ್ ಕೂಡ ಕಟ್ಟಿರೋದಲ್ಲ, ಅದು ಫುಲ್ ಒಂದು ಬಂಡೆ. ಅದು ಯಾವ್ಯಾವ ಶೇಪಲ್ಲಿದೆ ಆ ಶೇಪಲ್ಲೇ ಇದೆ. ಅದನ್ನು ಒಂದು ಸಮಯ ಏನಿಲ್ಲ. ದೇವಸ್ಥಾನದ ಒಳಗಡೆ ಮಾತ್ರ ಒಂದು ಸರ್ಫೇಸಲ್ಲಿದೆ. ಇನ್ನು ಹೊರಗಡೆ ಬಂದರೆ ಅದು ಸ್ಲ್ಯಾಂಟಾಗಿ ಕೂಡ ಇದೆ ಬಂಡೆ, ನೋಡ್ಬೋದು. ಅದು ಹೇಗಿದೆಯೋ ಹಾಗೆ ಮಾಡ್ಕೊಂಡು ಹೋಗಿದ್ದಾರೆ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಶಿಲ್ಪಕಲೆ ಎಷ್ಟು ಚೆನ್ನಾಗಿದೆ. ಪೇಂಟಿಂಗ್ಸ್ ಎಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಏನಕ್ಕೋ ಗೊತ್ತಿಲ್ಲ, ನಮ್ಮ ಗೌರ್ಮೆಂಟ್ ಅವರಂತೂ ಬಿಟ್ಬಿಟ್ಟಿದ್ದಾರೆ. ಆಂಧ್ರ ಗೌರ್ಮೆಂಟ್ ಅವರು ಅದನ್ನೆಲ್ಲ ಉಳಿಸ್ಕೊಂಡ್ರೆ ತುಂಬ ವರ್ಷಗಳ ಕಾಲ ಇರುತ್ತೆ. ನಮ್ಮ ಮಕ್ಕಳು ಕೂಡ ನೋಡ್ಬೋದು, ಮುಂದಿನ ಜನ್ರೇಷನ್ ಅವರು ಕೂಡ ಅದನ್ನೆಲ್ಲ ನೋಡ್ಬೋದು. ಅದ್ರ ಮೇಲೆ ಕೂಡ ಸ್ವಲ್ಪ ಹಾಗೆ ಕಾಣಿಸುತ್ತೆ. ಬಟ್ ಅದನ್ನೆಲ್ಲ ಮತ್ತೆ ರೀಪೇಂಟ್ ಮಾಡ್ಕೊಂಡು ಉಳಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
ಇಲ್ಲಿ ಮುಂದೆ ಹೋದಂತೆ ನಾಗಲಿಂಗ ಮತ್ತು ಗಣಪತಿ ನಾನು ಹೇಳಿದ್ನಲ್ಲ ನೋಡಿ ಅದೇ ಇದೆ. ಈ ಸೂಕ್ಷ್ಮ ಕೆತ್ತನೆಗಳು ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದು ಕಲೆಗೆ ಅವರು ಎಷ್ಟು ಬೆಲೆ ಕೊಡ್ತಿದ್ರು ಅಂತಲೇ ನೋಡ್ಬೋದು ಅವರ ಆಳ್ವಿಕೆಯಲ್ಲಿ. ನಾಗಲಿಂಗ ಅಷ್ಟೇ ಕೂಡ ತುಂಬ ಅದ್ಭುತವಾಗಿ ತುಂಬ ನೀಟಾಗಿ ಕೆತ್ತಿದ್ದಾರೆ. ನೆಕ್ಸ್ಟ್ ಗಣಪತಿ ಆದಮೇಲೆ ಅದು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾಗಲಿಂಗ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದು. ಇಲ್ಲೂ ಕೂಡ ನಾವು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಪ್ರತಿಯೊಬ್ಬರು ಎಲ್ಲ ಫೋಟೋಸ್ ತೊಗೊಳ್ಳೋದೇ ಆಗೋಗಿತ್ತು. ಅಷ್ಟು ಚೆನ್ನಾಗಿದೆ ಮಾತ್ರ ಎಲ್ಲ, ಪ್ರತಿಯೊಂದು ವ್ಯೂ ಅಷ್ಟೇ ಚೆನ್ನಾಗಿದೆ. ಕೆಲವೊಂದು ಬಂಡೆಗಳೆಲ್ಲ ಒಳಗಡೆ ಹಾಗಾಗೇ ಇದೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಇವಾಗ ನಾವು ಮುಂದೆ ಏನಿದೆ ಅಂತ ನೋಡೋಣ ಅಂತ ಹೇಳಿ ನಮಗೂ ಒಳಗಡೆ ಓಡಾಡಿನೇ ಅರ್ಧ ಸುಸ್ತಾಗೋಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದವರಿಗೆ ಯಾವುದೇ ಹೋಟೆಲ್ ಫೆಸಿಲಿಟೀಸ್ ಅಂತೂ ಇದೆ ಚಿಕ್ಕ ಪುಟ್ಟದ್ದು, ಬಟ್ ದೇವಸ್ಥಾನದ ಹತ್ತಿರದಲ್ಲಿ ಯಾವುದೂ ಇಲ್ಲ. ಅಷ್ಟೇನು ಊಟಕ್ಕೆಲ್ಲ ಅಷ್ಟೊಂದು ಏನು ಚೆನ್ನಾಗಿಲ್ಲ. ಹಣ್ಣು ಹಂಪಲು ಸಿಕ್ಕಿದ್ರೆ ಸಿಗ್ಬೋದು, ಸ್ವಲ್ಪ ಚುರುಮುರಿ ಈ ಥರದ್ದೇನಾದರೂ ಅಷ್ಟೇ. ನಾವು ಊಟ ಎಲ್ಲ ಮಾಡ್ತೀವಿ ಅಂದರೆ ಲೇಪಾಕ್ಷಿಗೆ ಬಂದವರು ಆ ಥರದ್ದೆಲ್ಲ ಹೋಟೆಲ್ಗಳೆಲ್ಲ ಏನೂ ಸಿಗೋದಿಲ್ಲ ಅಂತಲೇ ನಾನು ಇಲ್ಲಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ಇನ್ನು ಯಾವುದೇ ಫೆಸಿಲಿಟೀಸ್ ಅಷ್ಟೇನು ಚೆನ್ನಾಗಿಲ್ಲ. ಏನಾದರೂ ಟಿಫನ್ ಏನಾದರೂ ಮನೆಯಲ್ಲೇ ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ರೆ ತುಂಬಾ ಒಳ್ಳೆಯದು. ಹೊರಗಡೆ ಸ್ನ್ಯಾಕ್ಸ್ ಸಿಗುತ್ತೆ, ಅಷ್ಟು ಬಿಟ್ಟರೆ ಒಳ್ಳೆ ಹೋಟೆಲ್ಗಳಂತೂ ಯಾವುದೂ ಇಲ್ಲ. ಹಾಗಾಗಿ ಇದೊಂದು ವಿಚಾರ ತಿಳಿಸ್ಬೇಕಾಗಿದೆ. ಯಾಕೆಂದರೆ ನಾವು ಊಟ ಏನೂ ತೊಗೊಂಡಿರಲಿಲ್ಲ, ಅಲ್ಲೇ ಏನಾದರೂ ಸಿಗುತ್ತೇನೋ ಮಾಡ್ಕೊಂಡು ಹೋಗೋಣ ಅಂತೇಳಿ. ಬಟ್ ಸಾಟರ್ಡೆ ಸಂಡೇ 2 ದಿನ ವೀಕ್ಲಿ 2 ಡೇಸ್ ಏನೋ ಇರುತ್ತಂತೆ, ನಮ್ಗೆ ಅದು ಗೊತ್ತಿರಲಿಲ್ಲ ಅನ್ನದಾನ. ಬಟ್ ಹೊರಗಡೆ ಅಂತೂ ಯಾವುದೇ ಫುಡ್ ಫೆಸಿಲಿಟೀಸ್ ಯಾವುದೂ ಇಲ್ಲ. ಹಾಗಾಗಿ ಬೆಂಗಳೂರಿಂದ ಹೋಗೋರಾದರೆ ಒಂದು 2 ಅವರ್ಸ್ ಆಗುತ್ತೆ ಜರ್ನಿ ಅಂತಲೇ ಹೇಳ್ಬೋದು. ಬಾಗೇಪಲ್ಲಿ ಕಡೆಯಿಂದ ನಾವು ಹೋಗಲಿಲ್ಲ, ಬಾಗೇಪಲ್ಲಿ ಕಡೆಯಿಂದನೂ ಕೂಡ ಹತ್ತಿರ ಅಂತಲೇ ಹೇಳ್ತಾರೆ. ಬಟ್ ನಾವು ಹೋಗಿದ್ದ ರೂಟು ಈ ಕಡೆ ಗೌರಿಬಿದನೂರು ಮತ್ತು ಇಂದೂಪುರ ಈ ಕಡೆ ಹೋಗಿದ್ವಿ. ನೋಡ್ಬೋದು ಇಲ್ಲಿ ಅಲ್ಲೆಲ್ಲ ನಮ್ಮಮ್ಮ ಮತ್ತು ನಮ್ಮ ಫ್ರೆಂಡೆಲ್ಲ ನಡ್ಕೊಂಡು ಹೋಗ್ತಿರೋದು ಫುಲ್ಲು ಬಂಡೆ ಕೆಳಗಡೆ ಕೂಡ. ಮಂಟಪಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಲ್ಲಿ ನೋಡಿದ್ರು ಪಿಲ್ಲರ್ಗಳು, ಯಾವ ಕಡೆ ನೋಡಿದ್ರು ಮಂಟಪಗಳು, ಪಿಲ್ಲರ್ಗಳು. ಪ್ರತಿಯೊಂದು ಬಂಡೆ ಹಾಗೇ ಇದೆ ನೆಲದಲ್ಲಿ, ಫ್ಲೋರಲ್ಲೂ ಕೂಡ. ಅದೆಷ್ಟು ದೊಡ್ಡ ಬಂಡೆ ಇತ್ತು ಏನೋ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಹೋಗೋಣ ಅಂತ ಹೇಳಿ ಇಲ್ಲೊಂದು ಮರ ಇದೆ, ಸೊ ಅದ್ರ ಕೆಳಗಡೆ ಕೂರೋಣ ಅಂತ ಹೇಳಿ ಬಂದ್ವಿ ಇವಾಗ. ದೇವಸ್ಥಾನಕ್ಕೆ ಇನ್ನೊಂದು ಎಚ್ಚರಿಕೆ ಏನು ಅಂತಂದರೆ ಕೋತಿಗಳಿರುತ್ತೆ, ದಯವಿಟ್ಟು ಅಕಸ್ಮಾತ್ ಏನಾದ್ರು ಬ್ಯಾಗ್ ಏನಾದ್ರು ತೊಗೊಂಡು ಹೋಗುವಂಥವ್ರು ಸ್ವಲ್ಪ ಮುಚ್ಕೊಂಡು ತೊಗೊಂಡು ಹೋಗೋದು ಒಳ್ಳೆಯದು. ಯಾವುದ್ರಲ್ಲಾದ್ರು ಒಂದು ಕವರ್ ಮಾಡಿಕೊಂಡು, ಕೈಯಲ್ಲಿ ಬ್ಯಾಗ್ ಇದ್ರೂ ಬಂದು ಬ್ಯಾಗ್ನೇ ಕಿತ್ಕೊಳ್ತಾ ಹೋಗೋದು. ಹಾಗಾಗಿ ಸ್ವಲ್ಪ ಆದಷ್ಟು ಒಂದು ಟವಲ್ಲೋ ಏನಾದ್ರು ಇದ್ದರೆ ಕವರ್ ಮಾಡ್ಕೊಂಡು ತೊಗೊಂಡೋಗಿ. ಅವಕ್ಕೆ ಗೊತ್ತಿರಬಾರ್ದು ನೋಡಿ, ಇಲ್ಲೊಂದು ಕೋತಿ ತನ್ನ ಮರಿಗೆ ಯಾರೋ ಭಕ್ತಾದಿಗಳು ಫಾಂಟ ತೊಗೊಂಡಿದ್ರು ಏನೋ ಕೂಲ್ ಡ್ರಿಂಕ್ಸ್ ಅನಿಸುತ್ತೆ, ಅದನ್ನು ತನ್ನ ಮಗುವು ಕೂಡ ಕುಡಿಸ್ತಾ ಇದೆ. ಮತ್ತು ಇಲ್ಲೊಂದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫಾಂಟ ಕುಡಿಯುತ್ತೆ ಬಾಟ್ಲಲ್ಲಿ. ಮನುಷ್ಯರು ನಾವು ಅದಕ್ಕೆ ಹೇಳೋದು ಮಂಗನಿಂದ ಮಾನವ ಅಂತ, ನಾವು ಹೇಗೆ ಕುಡಿತೀವೋ ಅದೇ ಥರ ಅದು ಕುಡಿತಾ ಇದೆ. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ನಾವು ಜಟಾಯು ಮತ್ತು ಏಕಶಿಲಾ ನಂದಿ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನದ ಪಕ್ಕದಲ್ಲೇ ಸ್ವಲ್ಪ ದೂರ ನಡಿಬೇಕು. ಸುಮಾರು 1 ಕಿಲೋಮೀಟ್ರ್ ಇಲ್ಲ, ಒಂದು 750 ಮೀಟರ್ಸು 700 ಮೀಟರ್ಸ್ ಅಷ್ಟು ನೆಟ್ಕೊಂಡು ಹೋದರೆ ಪಕ್ಕದಲ್ಲಿ ಅದೆರಡು ಸಿಗುತ್ತೆ. ಅದೆರಡು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಜಟಾಯು ಪಕ್ಷಿ ಕಾಣಿಸ್ತಿದೆಯಲ್ಲ, ಒಂದು ದೊಡ್ಡ ಬಂಡೆ ಇದೆ, ಅದ್ರ ಮೇಲೆ ಪಕ್ಷಿನ ಕೆತ್ತಿರುವಂಥದ್ದು ತುಂಬಾ ಚೆನ್ನಾಗಿದೆ. ಬಟ್ ನಾವು ಮೇಲಕ್ಕೆಲ್ಲ ಹತ್ತಕ್ಕೆ ಹೋಗಲಿಲ್ಲ, ನಮ್ಗೆ ಆಲ್ರೆಡಿ ಸುಸ್ತಾಗಿತ್ತು. ಹಾಗಾಗಿ ನಾವು ಕೆಳಗಡೆ ನಿಂತ್ಕೊಂಡು ನೋಡಿದ್ವಿ. ಒಳಗಡೆ ಒಂದು 10 ರೂಪೀಸ್ ಟಿಕೆಟ್ ಇದೆ. ಒಳಗಡೆ ಹೋದರೆ ನಾವು ಅದ್ರ ಪಕ್ಕಕ್ಕಲ್ಲ, ಆ ಬಂಡೆ ಹತ್ತಿರಕ್ಕೆ ನಾವು ಹತ್ಕೊಂಡು ಹೋಗ್ಬೋದು. ಇದೇ ಜಟಾಯು ಪಕ್ಷಿ, ತುಂಬಾ ಚೆನ್ನಾಗಿದೆ. ಹತ್ರಕ್ಕೆ ಹೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಗೆ ಅಷ್ಟೊಂದು ಸುಸ್ತಾಗಿ ಹೋಗಿದ್ವಿ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಹಾಗಾಗಿ ಹೊರಗಡೆಯಿಂದನೇ ವೀಡಿಯೋ ಮಾಡಿಕೊಂಡು ನೋಡಿಕೊಂಡು ಹಾಗೆ ಹೊಟ್ಟೆ ಹಸಿವಾಗಿತ್ತು, ಎಲ್ಲೂ ಹೋಟೆಲ್ ಸಿಗಲಿಲ್ಲ. ಹಾಗಾಗಿ ಇಲ್ಲೇ ಚುರುಮುರಿ ತಿನ್ಕೊಂಡು ಹೋಗೋಣ ಅಂತೇಳಿ ಒಬ್ರು ಅಂಕಲ್ ಚುರುಮುರಿ ಮಾಡ್ತಾಯಿದ್ರು. ಎಲ್ಲರೂ ಚುರುಮುರಿ ತೊಗೊಂಡ್ವಿ, ಚೆನ್ನಾಗಿ ಮಾಡಿದರು. ಹಸಿವಾಗಿತ್ತಲ್ಲ, ಸೊ ಏನೇ ಕೊಟ್ಟರು ಖುಷಿಯಾಗಿತ್ತು ನಮಗಂತೂ.
ಚುರುಮುರಿ ಎಲ್ಲ ತಿಂದು ಸ್ವಲ್ಪ ಖಾರ ಆಗಿತ್ತು ಬಾಯಿ, ಹಾಗಾಗಿ ಅಲ್ಲೇ ಇದ್ದಂಥ ಕಬ್ಬಿನಲ್ಲಿ ಕುಡಿದ್ವಿ. ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳಿ. ಬೇರೆ ಇನ್ನೇನು ತಿನ್ನೋಕ್ಕೇನು ಸಿಗಲಿಲ್ಲ. ನಾವು ಹೋಟೆಲ್ಸ್ ಎಲ್ಲ ಹುಡುಕಿದ್ವಿ, ಬಟ್ ಏನೂ ಸಿಗಲಿಲ್ಲ ಅಲ್ಲಿ ನಮಗೆ. ಜಟಾಯು ಎಲ್ಲ ಮುಗಿಸ್ಕೊಂಡು ಬಂದಿದ್ದು ನಂದಿ ಹತ್ರ ಬಂದ್ವಿ. ನಂದಿ ಕೂಡ ಸ್ವಲ್ಪ ಅಲ್ಲಿಂದ ಒಂದು 200 ಮೀಟರ್ಸ್, ಜಟಾಯು ಪಕ್ಷಿ ಇದೆಯಲ್ಲ ಅಲ್ಲಿಂದ ಒಂದು 200 ಮೀಟರ್ಸ್ ಮುಂದೆ ಬಂದರೆ ಇದು ಸಿಗುತ್ತೆ. ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ದೊಡ್ಡದು, ತುಂಬಾ ಚೆನ್ನಾಗಿದೆ. ನಾವೆಲ್ಲರ ಫೋಟೋ ತೆಗೆಸ್ಕೊಂಡ್ವಿ, ವೀಡಿಯೋ ಮಾಡ್ಕೊಂಡ್ವಿ. ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಕ್ಕೆ ವೆಯ್ಟ್ ಟೈಮ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಸಿಕ್ಕಾಬಿಟ್ಟೆ ಟೂರಿಸ್ಟ್ ಜಾಸ್ತಿ ಇದ್ದರು, ಅವ್ರದ್ದು ಎಲ್ಲ ಫೋಟೋ ಸೆಷನ್ ನಡೀತಾ ಇತ್ತು. ಹಾಗಾಗಿ ನಾವು ಸ್ವಲ್ಪ ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿ ಅದಾದಮೇಲೆ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇವತ್ತಿನ ಟ್ರಿಪ್ ಒಂದು ತುಂಬಾ ಚೆನ್ನಾಗಿತ್ತು ಮತ್ತು ತುಂಬ ಅರ್ಥಪೂರ್ಣವಾಗಿತ್ತು ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಬಂದು ಎಲ್ಲನೂ ನೋಡಿದಾಗ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿಂದಿನ ಪೂರ್ವಜರು, ಅವರಲ್ಲಿದ್ದಂಥ ಅದ್ಭುತ ಕಲೆ ಮತ್ತು ಶಿಲ್ಪ ಕೌಶಲ್ಯ, ಅವ್ರು ಹೇಗೆ ಎಲ್ಲ ಕಲಾಕೃತಿಗಳನ್ನ ಕೆತ್ತುತ್ತಿದ್ರು ಅನ್ನೋದ್ರ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ತುಂಬ ಭಕ್ತಿ ಅಥವಾ ಇತಿಹಾಸ ನೋಡಬೇಕು, ತುಂಬ ಭಕ್ತಿ ಇದೆ ನಮಗೆ, ಅಥವಾ ಅದ್ಭುತ ವಾಸ್ತುಶಿಲ್ಪ ಏನಾದರೂ ನಾವು ನೋಡಬೇಕು ಒಂದೇ ಸ್ಥಳದಲ್ಲಿ ಅಂತ ಅಂದರೆ, ಆ ರೀತಿ ಎಲ್ಲ ಅನುಭವವನ್ನು ನಾವು ಪಡ್ಕೋಬೇಕು ಅಂತಂದರೆ ಲೇಪಾಕ್ಷಿ ದೇವಸ್ಥಾನ ಒಂದು ಉತ್ತಮ ಉದಾಹರಣೆ ಅಂತಲೇ ಹೇಳ್ಬೋದು. ಲೇಪಾಕ್ಷಿ ದೇವಸ್ಥಾನಕ್ಕೆ ನೀವು ಒಂದ್ಸಲ ಖಂಡಿತ ನೋಡಲೇಬೇಕು. ತುಂಬಾ ಎಲ್ಲದಕ್ಕೂ ಯೂಸ್ಫುಲ್ ಆಗಿರುವಂತಹ ಭಕ್ತಿ, ಇತಿಹಾಸ, ವಾಸ್ತುಶಿಲ್ಪ ಎಲ್ಲ ಒಂದೇ ಸ್ಥಳದಲ್ಲಿ ಅನುಭವಿಸ್ಬೇಕು ಅಂತಂದರೆ ನೀವು ಖಂಡಿತ ಲೇಪಾಕ್ಷಿ ಟೆಂಪಲ್ಗೆ ಹೋಗಲೇಬೇಕು. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತೋಗಿತ್ತು, ಹಾಗಾಗಿ ನಾವು ಸಂಜೆ ಸ್ವಲ್ಪ ಹೋಟೆಲ್ ಬಂದು ಅಲ್ಲೇ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು. ಮಸಾಲೆ ದೋಸೆ ತಿಂದ್ಕೊಂಡು ಹೋಟೆಲಲ್ಲಿ ಹಾಗೆ ಫ್ರೆಂಡ್ ಮನೆಯಲ್ಲಿ 2 ಬೆಕ್ಕುಗಳು ಸಾಕಿದ್ದಾರೆ. ತುಂಬಾ ಕ್ಯೂಟಾಗಿದೆ. ಆ್ಯಶ್ ಮತ್ತು ಇನ್ನೊಂದು ಹೆಸರು ಮರ್ತೋದೆ ನಾನು. ತುಂಬಾ ಜೊತೆಯಲ್ಲಿ ಆಟ ಆಡಿಕೊಂಡು ತುಂಬ ಖುಷಿಯಾಯಿತು. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.